ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ರಾಜಕಾರಣದಲ್ಲಿ ತನ್ನದೇ ಆದ ತೂಕ ಹೊಂದಿರುವ ಬೆಳಗಾವಿ ಪಾಲಿಟಿಕ್ಸ್, ಅಲ್ಲಿಂದ ಈಗ ಮತ್ತೊಂದು ಬಿಗ್ ನ್ಯೂಸ್ ಬರ್ತಾ ಇದೆ. ಶೆಟ್ಟರ್ ಆಯ್ತು, ಸೌದಿ ಬಿಜೆಪಿ ಸೇರ್ತಾರ ಅನ್ನೋ ಬಗ್ಗೆ ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆಯಲ್ಲ ಈಗ ಬೆಳವಣಿಗೆಗಳು. ಅದರ ಜೊತೆಗೆ ಮತ್ತೊಂದು ವಿಚಾರ ಕೈಪಾಳ್ಯದಲ್ಲಿ ಕಿಡಿ ಹೊತ್ತಿಸಿರೋದು. ಖರ್ಗೆ ಅವರು ಯಾಕೆ ಇಷ್ಟು ಟೆನ್ಷನ್ ಆಗಿದ್ದಾರೆ ಬೆಳಗಾವಿಗೆ ಸಂಬಂಧಪಟ್ಟಂತೆ? ಸುರ್ಜೇವಾಲಾ ಕೈ ಸೇರಿರುವ ಸೀಕ್ರೆಟ್ ರಿಪೋರ್ಟ್, ಇದು ಎಷ್ಟು ದೊಡ್ಡ ವಿಚಾರ ಅಂದರೆ ಸರ್ಕಾರದ ಸೇಫ್ಟಿಗೆ ಸಂಬಂಧಪಟ್ಟಂತಹ ವಿಚಾರ. ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ನ ಬಗ್ಗೆ ಹೈಕಮಾಂಡ್ಗೆ ನಿರೀಕ್ಷೆ ಜಾಸ್ತಿ ಇದೆ. ಯಾಕಂದರೆ ನೆಲಕಚ್ಚಿದ್ದಂತಹ ಪಕ್ಷಕ್ಕೆ ಬಲ ತುಂಬಿದೆ. ಕರ್ನಾಟಕ ಕೈಪಡೆ ಭರ್ಜರಿ ಬಹುಮತದಿಂದ ಸರ್ಕಾರ ಮಾಡುವ ಮೂಲಕ ಅದಾದ್ಮೇಲೆ ತೆಲಂಗಾಣದಲ್ಲಿ ಬಂತು. ಎಲ್ಲ ಒಂದಿಷ್ಟು ನಿಧಾನಕ್ಕೆ ಏನೋ ವಾಪಸ್ ಶಕ್ತಿ ತುಂಬಿಕೊಳ್ತೀವಿ ಅನ್ನೋ ಭರವಸೆ ಮೂಡಿಸಿದಂಥದ್ದು ಇಲ್ಲಿ ಸಮಸ್ಯೆಯಾಗಿಬಿಟ್ರೆ ಅನ್ನೋ ಆತಂಕ ಖಂಡಿತ ಇದೆ. ಲೋಕಸಭಾ ಚುನಾವಣೆಗೂ ಇಲ್ಲಿ ಹೆಚ್ಚು ಗೆಲ್ಲಬೇಕು ಅನ್ನೋ ನಿರೀಕ್ಷೆ ಇದೆಯಲ್ವಾ. ಹಾಗಾಗಿ ಖರ್ಗೆ ಅವರು ಯಾಕೆ ದಿಢೀರ್ ಅಂತ ಇಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಬೆಳಗಾವಿ ಪಾಲಿಟಿಕ್ಸ್ ಬಗ್ಗೆ? ಅವರ ಕೈ ಸೇರಿರುವಂಥ ರಿಪೋರ್ಟಲ್ಲಿ ಏನಿದೆ? ವೇಣುಗೋಪಾಲ್, ಸುರ್ಜೇವಾಲಾ ಇಬ್ರು ತರಾತುರಿಯಲ್ಲಿ ಇದನ್ನು ಅಡ್ರೆಸ್ ಮಾಡಿ ಇಲ್ಲ ಅನಾಹುತ ಆಗಬಹುದು ಅಂತ ಖರ್ಗೆ ಅವರು ಮುಂದಿಟ್ಟಿದ್ದು ಯಾಕೆ? ಅದಾಗ್ತಾ ಇದ್ದ ಹಾಗೆ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಜೊತೆಗೆ ಸೀಕ್ರೆಟ್ ಮಾತುಕತೆ ನಡೆಸಿರೋದು ಈಗ ಕೇಳಿ ಬರ್ತಿರುವಂತಹ ಬಿಗ್ ಅಪ್ಡೇಟ್. ಬೆಳಗಾವಿ ರಾಜಕಾರಣದ ಬಗ್ಗೆ ತಪ್ಪು ಮಾಡಬೇಡಿ, ತಪ್ಪು ಹೆಜ್ಜೆಗಳನ್ನು ಇಡಬೇಡಿ, ಹೆಚ್ಚು ಕಡಿಮೆ ಆಗಬಹುದು ಅನ್ನುವ ಎಚ್ಚರಿಕೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ ಹೇಳಲಾಗ್ತಾ ಇದೆ. ಏನು ತಪ್ಪು ಮಾಡಬೇಡಿ ಅಂದ್ರೆ ಏನು? ಸತೀಶ್ ಜಾರಕಿಹೊಳಿ ಅವ್ರನ್ನ ಲೈಟ್ ಆಗಿ ತಗೊಳ್ಬೇಡಿ, ಏನಾದರೂ ಆಗಬಹುದು. ಈಗಾಗಲೇ ಒಂದಿಷ್ಟು ಸಮಸ್ಯೆ ಆಗಿಬಿಟ್ಟಿದೆಯಲ್ಲ, ಅದರ ನಡುವೆ ಇದು ಮುಂದುವರೆದು ಬಿಟ್ರೆ ಸರ್ಕಾರದ ಬುಡಕ್ಕೆ ಸಮಸ್ಯೆ ಬಂದೊದಗಬಹುದು ಅನ್ನುವಂಥ ಎಚ್ಚರಿಕೆಯನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಇದ್ದಕ್ಕಿದ್ದಂತೆ ಕೊಟ್ಟಿದ್ದು ಯಾಕೆ? ಸತೀಶ್ ಜಾರಕಿಹೊಳಿ ಅವರ ನಡೆಯ ಬಗ್ಗೆ ಅಂತಹ ಸೀಕ್ರೆಟ್ ರಿಪೋರ್ಟ್ ಒಂದು ಹೈಕಮಾಂಡ್ ಕೈ ಸೇರ್ತಾ? ಮೊನ್ನೆ ಅಷ್ಟೇ ನಾವು ಒಂದು ರಿಪೋರ್ಟ್ ಮಾಡಿದ್ವಿ. ಸತೀಶ್ ಜಾರಕಿಹೊಳಿ ಅವರ ಮಾತನ್ನೇ ಇಟ್ಕೊಂಡು ಬಿಜೆಪಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಸೆಳೆಯೋ ಪ್ರಯತ್ನ ಮಾಡ್ತಿದ್ಯಾ, ಒತ್ತಡನ ಮತ್ತೊಂದ ಅಂತ ಮಾಧ್ಯಮದವ್ರು ಕೇಳಿದಂಥ ಪ್ರಶ್ನೆಗೆ ಹೌದೌದು ಪ್ರಹ್ಲಾದ್, ಅಭಿವೃದ್ಧಿ ಜೊತೆಗೆ ರಾಜಕೀಯನೂ ಚರ್ಚೆ ಆಗತ್ತಲ್ಲ ಅಂತ ಹೇಳುವ ಮೂಲಕ ಅವರ ಒಗಟೊಗಟಾದ ಮಾತುಗಳಿವೆಯಲ್ಲ, ಗಾಳಿ ಮೋಡ ಮಳೆ ಎಲೆಕ್ಷನ್ ಟೈಮಲ್ಲಿ ಇದ್ದಿದ್ದೇ ಅಂತೆಲ್ಲ, ಅದು ಕುತೂಹಲಕ್ಕೆ ಕಾರಣ ಆಗಿತ್ತು. ಬಿಜೆಪಿಯವ್ರ ಜೊತೆಗೆ ರಾಜಕೀಯ ಚರ್ಚೆನೂ ನಡೆದಿದೆ ಅನ್ನುವ ಒಂದೇ ಒಂದು ಸಣ್ಣ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಅಚ್ಚರಿಗೆ ಕಾರಣ ಆಗಿತ್ತು. ಬಿಜೆಪಿ ಗಡ್ಕರಿ ಜೊತೆ 5 ಸಲ ಭೇಟಿ ಇದ್ದೀವಿ. ಆಮ್ಯಾಗೆ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮೀಟಿಂಗ್ ಆಗಿದೆ ಸಾಕಷ್ಟು ಸಾರಿ. ಡೆವಲಪ್ಮೆಂಟ್ ಹೋದಾಗ ರಾಜಕೀಯ ಕೇಳ್ತಾರ, ಏನು ನಡೆದಿದೆ ನಿಮ್ಮ ಸರ್ಕಾರ, ಹೆಂಗೆ ನಡೆದಿದೆ ಕೇಳಕ್ಕೆ ಹೇಳ್ತಾರೆ. ಹೆಂಗೆ ನಡೆಸಿರೋ ಸರ್ಕಾರ, ಹೆಂಗೆ ಮಾಡ್ತಿದೆ, ಹೆಂಗೆ ಕೇಳಕ್ಕೆ ಅದು ಸ್ವಾಭಾವಿಕ. ಸತೀಶ್ ಜಾರಕಿಹೊಳಿ ಅವ್ರ ಮನಸ್ಸಲ್ಲಿ ಏನಿದೆಯಪ್ಪ ಹಾಗಾದರೆ? ಮೊದಲೇ ಟೀಮ್ ಕಟ್ಕೊಂಡು ಮೀಟಿಂಗ್ಗಳನ್ನು ಮಾಡ್ತಿದ್ದಾರೆ, ದುಬೈ ಮೈಸೂರು ಅಂತ ಸುಮಾರು ಸಲ ಕೈಪಾಳ್ಯದಲ್ಲಿ ತಲ್ಲಣ ಸೃಷ್ಟಿ ಮಾಡಿದ್ರು. ಹೈಕಮಾಂಡ್ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತು. ಪದೇ ಪದೇ ಸಿಡಿದೇಳ್ತಿದ್ದಾರೆ, DCM ಬೇಕೇ ಬೇಕು, ಮತ್ತು ಕೇಳ್ತೀನಿ ನಾನು ಅಂತ ಪಟ್ಟು ಹಿಡಿದಿದ್ದಾರೆ. ಇಷ್ಟೆಲ್ಲ ಆಗ್ತಿರೋ ಹೊತ್ತಲ್ಲಿ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವ ಈ ಎಚ್ಚರಿಕೆಯ ಅಸಲಿ ಸೀಕ್ರೆಟ್ ಏನು? ಈಗಾಗಲೇ ಒಂದು ಸಲ ಸಮ್ಮಿಶ್ರ ಸರ್ಕಾರಕ್ಕೆ ಬೆಳಗಾವಿ ರಾಜಕಾರಣದಿಂದನೇ ಪೆಟ್ಟು ಬಿದ್ದಿದೆ. ಅದು ಕೂಡ ಜಾರಕಿಹೊಳಿ ಫ್ಯಾಮಿಲಿ ಕಾರಣನೇ ದೊಡ್ಡದಿದೆ. ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಫೈಟ್ ಹೊಸ ತಿರುವನ್ನ ಪಡ್ಕೊಂಡಿದ್ದು ಗೊತ್ತಿದೆ. ಈಗಲೂ ಒಂಥರ ಅದೇ ಆಗ್ತಿರೋದಲ್ವಾ? ಡಿ ಕೆ ಶಿವಕುಮಾರ್ ಅವರು ಹಸ್ತಕ್ಷೇಪ ಮಾಡ್ತಿದ್ದಾರೆ, ತಮ್ಮದು ಬಿಟ್ಟು ಬೇರೆ ಇಲಾಖೆಯಲ್ಲೂ ಕೂಡ ಅನ್ನುವಂಥ ಗಂಭೀರ ಆರೋಪ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಡಿ ಕೆ ತುಂಬುತ್ತಿರುವ ಬಲ ಮತ್ತು ದಿನೇ ಅವರ ವೇಗ ಜಾಸ್ತಿ ಆಗ್ತಿದೆ ಅನ್ನುವಂಥ ಆರೋಪ ಇದೆ. ಅದ್ರ ಬಗ್ಗೆ ಅಸಮಾಧಾನ. ಈಗ ನೋಡಿದ್ರೆ ಲಕ್ಷ್ಮಣ್ ಸವದಿ ಅವರು ಬಿಜೆಪಿಗೆ ಹೋಗ್ತಾರಾ ಅನ್ನೋ ದೊಡ್ಡ ಪ್ರಶ್ನೆ. ಅವ್ರನ್ನ ಹೋಗದಂತೆ ಉಳಿಸ್ಕೊಳ್ಳೋದಕ್ಕೆ ತಕ್ಷಣಕ್ಕೆ ಅವ್ರಿಗೇನಾದ್ರೂ ದೊಡ್ಡ ಕುರ್ಚಿ ಕೊಡ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಡಿ ಕೆ. ಉಳಿಸ್ಕೊಳ್ಬೇಕಂದ್ರೆ ಕೊಡ್ಲೇಬೇಕಲ್ಲ, ಅಲ್ಲಿ ಕರಿತಾ ಇದ್ದಾರೆ, ನಾವು ಕೊಡ್ತೀವಿ. ಕಾಂಗ್ರೆಸ್ ಅವರು ಏನೂ ಕೊಟ್ಟೇ ಇಲ್ಲ ನಿಮ್ಗಿನ್ನು, ನಾವು ಸೋತ ಮೇಲೂ DCM ಕೊಟ್ಟಿದ್ವಿ, ಈಗಲೂ ನಿಮಗೆ ಒಳ್ಳೆ ಗೌರವಯುತವಾದ ಸ್ಥಾನಮಾನ ರೆಡಿ ಇದೆ ಅಂತ ರಮೇಶ್ ಕತ್ತಿ ಅವರು ಓಪನ್ ಸ್ಟೇಟ್ಮೆಂಟ್ ಕೊಟ್ರಲ್ಲ. ಹೈಕಮಾಂಡ್ ಎಲ್ಲ ಕೊಡುತ್ತೆ, ನಿಮ್ಮ ತಾಕತ್ತಿಗೆ ಅರ್ಹವಾದಂಥ ಸ್ಥಾನವನ್ನೇ ಕೊಡುತ್ತೆ ಅಂತ. ಸೊ ಉಳಿಸ್ಕೊಳ್ಬೇಕಂದ್ರೆ ದೊಡ್ಡ ಸ್ಥಾನ ಕೊಡಲೇಬೇಕು ಅಂತ ಡಿ ಕೆ ಪಟ್ಟು ಹಿಡ್ದಿದ್ದಾರೆ. ಅದು ಕೂಡ ಸತೀಶ್ ಜಾರಕಿಹೊಳಿ ಅವ್ರಿಗೆ ನುಂಗಲಾರದ ತುತ್ತಾಗಿರಬಹುದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ಇತ್ತೀಚಿನ
ನಡೆ ಅವರ ಸ್ಟೇಟ್ಮೆಂಟು ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಟೆನ್ಷನ್ ತಂದಿಟ್ಟಿದೆ. ಸುರ್ಜೇವಾಲಾ ಅವ್ರಿಗೆ ಸಿಕ್ಕಿರುವ ರಿಪೋರ್ಟಲ್ಲಿ ಅಸಲಿಗೆ ಏನಿದೆ ಅನ್ನೋದೇ ಕುತೂಹಲ. ವೇಣುಗೋಪಾಲ್, ಸುರ್ಜೇವಾಲಾ ಇಬ್ಬರು ಬಂದು ಇದನ್ನು ಆದಷ್ಟು ಬೇಗ ಅಡ್ರೆಸ್ ಮಾಡಿ, ಬೆಳಗಾವಿ ರಾಜಕಾರಣ ನೆಗ್ಲೆಕ್ಟ್ ಮಾಡಿದ್ರೆ ನಮ್ಮ ಸರ್ಕಾರಕ್ಕೆ ಸಂಕಷ್ಟ ಎದುರಾಗಬಹುದು ಅನ್ನೋದನ್ನು ಖರ್ಗೆ ಅವ್ರ ಬಳಿ ಇಟ್ಟಾಗ DK ಜೊತೆ ಮಾತುಕತೆ ನಡೆದಿರೋದು. ಸೊ ಏನು ನಡೀತಿದೆ ಅಸಲಿಗೆ ಅನ್ನೋದು ಈಗ ಮೂಡಿರುವಂಥ ಪ್ರಶ್ನೆ. ಈಗ ಕಾಂಗ್ರೆಸ್ ಒಂದೋ ಸತೀಶ್ ಜಾರಕಿಹೊಳಿ ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಹೋಗಿ DK ಸುಮ್ಮನಿದ್ರೂ ಲಕ್ಷ್ಮಣ ಸವದಿ ಅವರು ನನಗೇನು ಸಿಗತ್ತೆ ಅಂತ ಬೇಸರ ಮಾಡಿಕೊಂಡು BJPಗೆ ಹೋಗ್ತಾರಾ ಅನ್ನೋ ಪ್ರಶ್ನೆ. ಸೌದಿ ಅವ್ರನ್ನ ಉಳಿಸ್ಕೊಳ್ಳೋಣ ಅಂತ ಹೋದರೆ ಜಾರಕಿಹೊಳಿ ಅವ್ರ ಸಿಟ್ಟು ಮತ್ತಷ್ಟು ಜಾಸ್ತಿ ಆಗುತ್ತೆ, ಅದು ಇನ್ನೂ ಡೇಂಜರ್ ಅನ್ನುವಂಥ ವಿಚಾರ. ಶಾಸಕರನ್ನ ಹಿಡಿದಿಟ್ಕೊಂಡಿರುವಂಥ ನಾಯಕ 20-25 ಜನ ಶಾಸಕರನ್ನು ಒಂದು ಕಡೆ ಕೂರಿಸಬಲ್ಲರು. ಈಗ ಕೈಪಾಳ್ಯದಲ್ಲಿ ಕಿಡಿ ಹೊತ್ತಿಸಿರುವ ವಿಚಾರ ಇದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.